ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಮಗಳ 2ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋವನ್ನು ಹಾಕ್ತಾ ಇದ್ದೇನೆ. ಅವಳದು ನವೆಂಬರ್ 26ಗೆ ಬರ್ತ್ಡೇ ಇದ್ದಿದ್ದು, ಬಟ್ ಲೇಟಾಗಿ ವೀಡಿಯೋ ಹಾಕ್ತಾ ಇದ್ದೇನೆ. ಇದು ಹಿಂದಿನ ದಿನ ಪ್ರಿಪರೇಷನ್ ಮಾಡ್ತಾಯಿದ್ರು. ಅವಳ ನೇಮ್ ಇದೆ ಅಲ್ವಾ, ಧನ್ವಿಕಾ ಅಂತ. ಆ ಒಂದು ನೇಮನ್ನು ಥರ್ಮಾಕೋಲ್ನಲ್ಲಿ ಕಟ್ ಮಾಡಿ ಅದಕ್ಕೆ ಈ ಥರ ಒಂದು ಡೆಕೋರೇಷನನ್ನು ಮಾಡ್ತಾಯಿದ್ರು. ಥರ್ಮಾಕೋಲು ನಾವು ಇಲ್ಲಿಂದಲೇ ತಗೊಂಡು ಹೋಗಿದ್ವಿ, ಬೆಂಗಳೂರಿಂದನೇ ಹೋಗಬೇಕಾದ್ರೆ. ಈ ಕಂಪ್ನಿಗಳಲ್ಲಿ ಎಷ್ಟು ಬೇಕಿದ್ರೆ ಇರುತ್ತಲ್ವ ಥರ್ಮಾಕೋಲ್, ದುಡ್ಡು ಕೊಡಬೇಕಾಗಿಲ್ಲ. ಸೊ ಹಾಗಾಗಿ ತಗೊಂಡು ಹೋಗಿದ್ವಿ. 2ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನು. ಸೊ ನೈಟಲ್ಲೇ ಇದು ನೋಡಿ, ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದು. ಈ ಬಲೂನನ್ನು ಬಾಯಲ್ಲಿ ಊದಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ತುಂಬ ಬಲೂನ್ಗಳು. ಸೊ ಈ ಥರ ಎರಡು ಸೈಡ್ನಲ್ಲಿ ಈ ಥರ ಇಟ್ಕೊಂಡು ಬಲೂನನ್ನು ಹಿಡ್ಕೊಂಡ್ರೆ ಆಯಿತು. ಅದೇ ನೋಡಿ, ಸ್ಪೀಡ್ ಆದರೆ ಸ್ಪೀಡ್ ಆಗುತ್ತೆ ನೋಡಿ. ಕರೆಕ್ಟಾಗಿ ಅದನ್ನು ಹೋಲ್ ಒಳಗಡೆ ಈ ಥರ ಹಾಕಬೇಕು. ಹಾಕಿದಾದ ನಂತರ ನೋಡಿ, ಈ ಥರ ಬಲೂನು ಈ ಥರ ಆಗುತ್ತೆ. ಸೊ ಇದು ತುಂಬಾ ಈಸಿ. ತುಂಬ ಬಲೂನ್ಗಳಿದ್ದರೆ ಈ ಥರನೇ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಎಲ್ಲ ಬಲೂನ್ಗಳನ್ನು ಇಲ್ಲಿ ಊದಿ ನೋಡಿ, ಇಲ್ಲೆಲ್ಲ ಹಾಕಿಬಿಟ್ಟಿದ್ದೀವಿ ರೂಮ್ ಒಳಗಡೆ. ಯೆಲ್ಲೋ ಕಲರ್ ಇದು ಮತ್ತು ಬ್ಲ್ಯಾಕ್ ಕಲರ್ ಇದು. ಬಲೂನು ಸ್ವಲ್ಪ ಕಡಿಮೆನೇ ಆಯಿತು. ಅಂದರೆ ಕೆಲವೊಂದು ಬಲೂನ್ಗಳು ಒಡೆದೋಗಿತ್ತು, ಮತ್ತು ಇನ್ನೂ ಬಲೂನ್ಗಳು ಬೇಕಿತ್ತು. ಬಟ್ ಸಾಕು ಅಂತೇಳಿ, ಇಷ್ಟೇ ಸಾಕು ಅಂತೇಳಿ ಇದು ಮಾಡಿದ್ವಿ. ಹಾಗಾಗಿ ಬಲೂನ್ಗಳು ಸ್ವಲ್ಪ ಡೆಕೋರೇಷನ್ಗೆ ಸ್ವಲ್ಪ ಕಡಿಮೆ ಆಯಿತು ಅಂತೇಳಿ ಅನ್ನಿಸ್ತು. ಈ ಸಲ ಏನು ಅಷ್ಟೊಂದೇನು ನಾವು ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ, ಸಿಂಪಲಾಗಿ ಮಾಡಿರೋದಷ್ಟೇ. ಮತ್ತು ತುಂಬ ಜನರಿಗೂ ನಾವು ಹೇಳಿರಲಿಲ್ಲ, ಯಾರಿಗೂ ಕೂಡ ಹೇಳಿರಲಿಲ್ಲ. ಹಾಗಾಗಿ ತುಂಬ ಜನನೂ ಯಾರೂ ಇರಲಿಲ್ಲ. ಜಸ್ಟ್ ಒಂದು 3 ಜನಕ್ಕೆ ಮಾತ್ರ ಹೇಳಿರುವಂಥದ್ದು, ಅಂದರೆ 3 ಮನೆಗೆ ಮಾತ್ರ ಹೇಳಿರುವಂಥದ್ದು. ಅಲ್ಲಿಂದ ಅವರು ಒಂದು 3 ಜನ, ಮತ್ತೊಂದು ಮನೆಯಿಂದ ಒಂದು 4 ಜನ ಬಂದಿದ್ರಷ್ಟೇ. ಒಂದು 7-8 ಜನ ಅಷ್ಟೇ ಎಕ್ಸ್ಟ್ರಾ. ಅಂದರೆ ನೋಡಿ, ಇದು ನೈಟ್ ಇವಾಗ ನೋಡಿ ಈ ಥರ ಡೆಕೋರೇಟ್ ಮಾಡಿದ್ದಾರೆ. ಅದು ಫುಲ್ ಬಲೂನ್ ಬಂದಿಲ್ಲ, ಸಾಕಾಗಿಲ್ಲ ಬಲೂನು. ಹಾಗಾಗಿ ಇಲ್ಲಿ ನೇಮ್ ಬರೆದ್ಬಿಟ್ಟು ಈ ಥರ 2 ಅಂತೇಳಿ ಬರೆದು ಈ ಥರ ಡೆಕೋರೇಷನನ್ನು ಮಾಡಿದ್ದಾರೆ ನೋಡಿ, ಧನ್ವಿಕಾ ಅಂತೇಳಿ ನೇಮು. ಸೊ ಹಾಗಾಗಿ ತುಂಬ ಜನರಿಗೂ ಹೇಳಿಲ್ಲ, ಸಿಂಪಲ್ಲಾಗಿ. ಹಾಗೆಯೇ ಸಿಂಪಲ್ ಕೇಕ್ ಕೂಡ ಈ ಸಲದ 2ನೇ ವರ್ಷದ್ದು. ತುಂಬ ದೊಡ್ಡ ಕೇಕು ಕೂಡ ತಂದಿಲ್ಲ. ಯಾಕಂದರೆ ಅದು ದೊಡ್ಡ ಕೇಕಿಗೆಲ್ಲ ಕ್ರೀಮೆಲ್ಲ ಹಾಕಿರ್ತಾರೆ, ಅದು ಅಷ್ಟೊಂದು ಟೇಸ್ಟು ಇರಲ್ಲ. ಸೊ ಡಿಸೈನಲ್ಲೆಲ್ಲ, ಸೊ ಅದಕ್ಕೋಸ್ಕರ ಮತ್ತೆ ಬೇಡ ಅಂತೇಳಿ ಸಿಂಪಲ್ಲಾಗಿ ಮಾಡಿರೋದು ಬರ್ತ್ಡೇ. ತುಂಬ ಗ್ರ್ಯಾಂಡಾಗಿ ಏನು ಇದು ಮಾಡಿಲ್ಲ, ಅಷ್ಟೇ ಸಿಂಪಲ್ ಬರ್ತ್ಡೇ ಮಾಡಿರೋದು, ಡೆಕೋರೇಷನ್ ಎಲ್ಲ ಮಾಡಿ. ಮತ್ತು ಇನ್ನೊಂದು ಏನಂತೇಳಿದರೆ, ಕ್ಯಾಮ್ರಾ ತಂದಿದ್ವಿ ನಾವು. ಕ್ಯಾಮ್ರಾದಲ್ಲೆಲ್ಲ ಫೋಟೋಸ್ ಎಲ್ಲ ಮಗುವಿದೆಲ್ಲ ತೆಗೆದಿದ್ದೇನೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲೋ ಅಥವಾ ಕಮ್ಯುನಿಟಿ ಪೋಸ್ಟು ಅಥವಾ ಶಾರ್ಟ್ ವೀಡಿಯೋ ಇದೆಲ್ಲ ಹಾಕ್ತಾ ಇರ್ತೇನೆ ನಾನು. ಅವಳದು ಫೋಟೋಸ್ ಎಲ್ಲ ತೆಗೆದಿರೋದಷ್ಟೇ ಕ್ಯಾಮ್ರಾದಲ್ಲಿ. ಬೇರೇನು ತುಂಬ ಗ್ರ್ಯಾಂಡಾಗಿ ಏನು ಇದು ಮಾಡಲಿಲ್ಲ ಸೆಲೆಬ್ರೇಟು. ಈ ಥರ ಡೆಕೋರೇಷನ್ ಮಾಡಿಬಿಟ್ಟು ಈ ಥರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರೋದು. ಸೊ ನಾನು ವೀಡಿಯೋ ಹಾಕಬೇಕಾದ್ರೆ ತುಂಬಾ ಲೇಟ್ ಆಗಿದೆ, ಸೊ ದಯವಿಟ್ಟು ಕ್ಷಮಿಸಿ. ನವೆಂಬರ್ 26ಗೆ ಇದ್ದಿದ್ದು ಅವಳದು ಬರ್ತ್ಡೇ. ಸೊ ಹಾಗಾಗಿ ವೀಡಿಯೋ ಮಾತ್ರ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೇನೆ ಅಷ್ಟೇ. ಇದು ಫಸ್ಟ್ ಬರ್ತ್ಡೇಗೆ ತಗೊಂಡಿದ್ವಿ. ಇದು ಅವಳು ಹಾಕೋಕ್ಕೇನೆ ಬಿಟ್ಟಿಲ್ಲ ಆಯಿತಾ, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಸುಮ್ಮನಲ್ಲಿ ಇಟ್ಟಿರೋದು ಮಾತ್ರ. ಇದು ನೋಡಿ, ಕಿರೀಟ, ರಾಣಿ ಕಿರೀಟ. ಇದು ಫಸ್ಟ್ ಬರ್ತ್ಡೇಗೆ ತಗೊಂಡಿದ್ದೆ. ಫಸ್ಟ್ ಬರ್ತ್ಡೇಯಲ್ಲಿ ಹಾಕ್ಕೊಂಡಿದ್ಲು. ಸೆಕೆಂಡ್ ಬರ್ತ್ಡೇಗೆ ಬೇಡ ಅಂತೇಳಿ ಅದನ್ನು ಹಾಕ್ಕೊಂಡೇ ಇಲ್ಲ. ಯಾವುದು ಬೇಡ ಅಂತ ತಲೆಯಿಂದ ತೆಗೆದು ಬಿಸಾಡ್ತಾ ಇದ್ಲು ಅವಳು. ಸೊ ನೋಡಿ, ಕೇಕಿದು ಕೂಡ ನಾನು ವೀಡಿಯೋಸ್ನ ಶೇರ್ ಮಾಡ್ತಾ ಇದ್ದೇನೆ, ನೀವಿಲ್ಲಿ ನೋಡ್ತಿರ್ಬೋದು. ಸಿಂಪಲ್ ಕೇಕ್ ಇದು, 1 kg ಕೇಕು ನೋಡಿ. ಹ್ಯಾಪಿ ಬರ್ತ್ಡೇ ಧನ್ವಿಕಾ ಅಂತೇಳಿ. ಇದು ಬಟರ್ ಸ್ಕಾಚ್. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಇದು ಏನು ಈ ಕ್ರೀಮ್ಗಳೆಲ್ಲ ಇದಲ್ವಾ, ಅದು ಚೆನ್ನಾಗಿರುತ್ತೆ, ಯಾವುದೇ ಕೆಮಿಕಲ್ಗಳಿಂದ ಮಾಡಿರುವಂಥದ್ದಲ್ಲ. ಸೊ ಹಾಗಾಗಿ ಇದರಲ್ಲಿ ಜಾಸ್ತಿ ಏನು ಕ್ರೀಮ್ ಇರಲ್ಲ. ಸೊ ಅದಕ್ಕೋಸ್ಕರ ಈ ಬಟರ್ ಸ್ಕಾಚ್ ಕೇಕನ್ನು ತಗೊಂಡಿರುವಂಥದ್ದು. 1 kg ಕೇಕ್ ಅಷ್ಟೇ, ತುಂಬ ದೊಡ್ಡದೇನು ಕೇಕ್ ಏನಿಲ್ಲ. ಸೊ ಇವಾಗ ನಾವು ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದೇವೆ ನೋಡಿ. ಪಾಪುಗೆ ಬಟ್ಟೆ ಎಲ್ಲ ಹಾಕಿದ್ದೀವಿ. ಅವಳು ಅಷ್ಟು ಹಾಕೋಕ್ಕೆ ಬಿಟ್ಟಿದೆ, ದೊಡ್ಡ ಪುಣ್ಯ ಅಂತಲೇ ಹೇಳ್ಬೋದು. ಸೊ ಅವಳು ಸುಮ್ಮನೆ ನಿಂತ್ಕೊಂಡಿದ್ಲು. ನಾನು ಇದು ಗೌನ್ ತಗೊಂಡಿದ್ದೇನಲ್ವಾ, ಇದಕ್ಕೆ 2200 ರೂಪಾಯಿ ಅಂತ ಹೇಳಿದರು. ಬಟ್ 1200 ರೂಪಾಯಿಗೆ ಈ ಗೌನನ್ನು ತಗೊಂಡಿದ್ದೇನೆ ನಾನು. ಈ ಗೌನ್ ಹಾಕಿ ಫೋಟೋ ತಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇದು ಫೋಟೋಸ್ ಎಲ್ಲ ನೈಟ್ ತೆಗೆದಿರೋದಲ್ವಾ. ಸೊ ಹಾಗಾಗಿ ಇವಾಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದೀವಿ. ಕೇಕ್ ಕಟ್ಟಿಂಗ್ ಮಾಡೋದು ಕೂಡ ಸ್ವಲ್ಪನೇ ವೀಡಿಯೋ ಆಗಿದೆ, ವೀಡಿಯೋ ಎಲ್ಲ ಜಾಸ್ತಿ ಮಾಡೇ ಇಲ್ಲ. ಸೊ ನಾನು ಇರಲಿಲ್ವಲ್ಲ, ಹಾಗಾಗಿ ನೋಡಿ ಕಟ್ಟಿಂಗ್ ಮಾಡೋದಷ್ಟೇ ವೀಡಿಯೋ ಬಂದಿದೆ. ಅಲ್ಲಿ ಬ್ಲಾಸ್ಟಿಂಗ್ ಮಾಡುವಂಥದ್ದು ಅದೆಲ್ಲ ವೀಡಿಯೋನೇ ಬಂದೇ ಇಲ್ಲ, ವೀಡಿಯೋನೇ ಮಾಡೇ ಇಲ್ಲ. ಸೊ ಇವಾಗ ಅವಳಿಗೆ ಪಾಪುಗೆ ಕೇಕನ್ನು ತಿನ್ನಿಸ್ತಾ ಇದ್ದೀವಿ ನೋಡಿ. ಅತ್ತೆ ತಿನ್ನಿಸ್ತಾ ಇದ್ದಾರೆ ನೋಡಿ ಕೇಕನ್ನು.
ಅವಳು ನಗಾಡ್ತಾ ಇದ್ದಾಳೆ ನೋಡಿ. ಬಳೆ ಎಲ್ಲ ಹಾಕಿದ್ವಿ ಅವಳಿಗೆ. ಬಳೆ, ಆಮೇಲೆ ಇದು ಬಟ್ಟೆನೂ ಅಷ್ಟೇ, ಇದು ಬರ್ತ್ಡೇಗೆ ಅಂತ ತಗೊಂಡಿರೋದು. ನೆಕ್ಸ್ಟ್ ಟೈಮ್ ಬೇಕಿದ್ರೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಯಾವುದೆಲ್ಲ ಬಟ್ಟೆ ಎಲ್ಲ ತಗೊಂಡಿದ್ದೆ ಅಂತೇಳಿ ಶೂಟಿಗೆ, ಮತ್ತು ಎಷ್ಟು ರೇಟ್ ಅಂತೇಳಿ ಬಟ್ಟೆಗೆಲ್ಲ. ಸೊ ಇದು ಅವಳಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗಿರೋ ಟ್ರೆಂಡಿಂಗೇ ಅದೇ ಬಟ್ಟೆ ನೋಡಿ. ತಲೆಗೆ ನಾನು ಹಾಕಿದ್ದೇನೆ ನೋಡಿ, ಅವಳಲ್ಲಿ ಇಟ್ಕೊಂಡಾಗ ಅವಳು ತಿನ್ನಕ್ಕೇ ಬಿಡ್ತಾನೆ ಇರಲಿಲ್ಲ. ಮತ್ತು ನಾನು ಹೋಗಿ ಅವಳನ್ನು ಹಿಡ್ಕೊಂಡೆ. ಅಂದರೆ ಏನಾಗುತ್ತೆ ಅಂತೇಳಿದರೆ, ಮಕ್ಕಳಿಗೆ ಒಂದು ಸ್ವಲ್ಪ ಜನ ಇದ್ದಾಗ ದೃಷ್ಟಿ ಆಗಿಬಿಡುತ್ತೆ. ಯಾರಾದರೂ ಬಾಯಲ್ಲಿ ಎದ್ದು ಹೇಳಿಲ್ಲ ಅಂದರೂ ಅದು ದೃಷ್ಟಿ ಆಗಿಬಿಡುತ್ತೆ. ಸೊ ಇವಾಗ ನಾನು ಇಟ್ಕೊಂಡಿದ್ದೀನಿ ನೋಡಿ, ಆಗ ಅವಳಿಗೆ ಸಮಾಧಾನ ಆಯಿತು. ಇವಾಗ ಕೇಕನ್ನು ತಿಂದಳು. ಹಾಗೆಯೇ ಇನ್ನೊಂದು ಏನಂತ ಹೇಳಿದರೆ, ತುಂಬ ಜನರಿಗೆ ನಾವು ಹೇಳಿಲ್ವಲ್ಲ, ಹಾಗಾಗಿ ಒಂದು 7 ಜನರಿಗೆ ಮಾತ್ರ ಇದ್ದರು ಎಕ್ಸ್ಟ್ರಾ. ಅಂದರೆ ಮನೆಯವರನ್ನು ಬಿಟ್ಟು ಎಕ್ಸ್ಟ್ರಾ 7-8 ಜನ ಅಷ್ಟೇ, ಬೇರೆಯವರೇನು ಹೇಳಿಲ್ಲ. ಒಂದು ಟೋಟಲ್ 20 ಜನಕ್ಕಿಂತ ಒಳಗಡೆನೆ ನಾವು 7 ಜನ, ಅದೇ ಅಷ್ಟೇ. ಒಂದು 15-16 ಜನ ಅಷ್ಟೇ ಇದ್ದಿದ್ದು, ಎಕ್ಸ್ಟ್ರಾ ಏನು ಇರಲಿಲ್ಲ. ಸೊ ಇದು ಗೌನ್ ಕೂಡ ಅಷ್ಟೇ, ಇವಳಿಗೂ ಕೂಡ ನಾವು ಇಲ್ಲಿಂದಲೇ ತಗೊಂಡು ಹೋಗಿದ್ದು. ಇದಕ್ಕೆ 800 ರೂಪೀಸ್ ಕೊಟ್ಟಿದ್ದೇವೆ ನಾವು ಈ ಗೌನಿಗೆ. ಈ ಗೌನ್ ನಾನು ಫಸ್ಟ್ ಪರ್ಚೇಸ್ ಮಾಡಿದ್ದೆ, ಬಟ್ ಅದು ನಂಗೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ನಾನು ಮತ್ತೆ ಬೇಡ ಅಂಥೇಳಿ ಅದನ್ನು ಅವಳಿಗೆ ನಾನು ಕೊಟ್ಟಿರೋದು, ಅದು ಅವಳಿಗೆ ತಗೊಂಡಿದ್ದು. ಸೊ ಇನ್ನೊಂದು ಏನಂತ ಹೇಳಿದರೆ, ಕೆಲವೊಬ್ಬರದು ಇದರಲ್ಲಿ ವೀಡಿಯೋಸೇ ಬಂದೇ ಇಲ್ಲ, ವೀಡಿಯೋಸ್ ಮಾಡೇ ಇಲ್ಲ, ನನ್ನಲ್ಲಿ ಇರಲಿಲ್ಲ ಮೊಬೈಲು. ಸೊ ಹಾಗಾಗಿ ವೀಡಿಯೋಸ್ ಏನಂತ ಹೇಳಿದರೆ, ಕೆಲವೊಬ್ಬರು ಕೇಕ್ ತಿನ್ನಿಸೋದು ವೀಡಿಯೋಸ್ ಬಂದೇ ಇಲ್ಲ, 2 ಜನನೇನ. ಅದನ್ನು ನಾನು ಎಂಡಲ್ಲಿ ಫೋಟೋಸನ್ನು ಹಾಕ್ತಾಯಿದ್ದೇನೆ. ಸೊ ಹಾಗಾಗಿ ಇನ್ನೊಂದು ಏನಂತ ಹೇಳಿದರೆ, ಇದು ಅವಳದು 2ನೇ ವರ್ಷದ್ದು ಬರ್ತ್ಡೇ. ಸೊ 3ನೇ ವರ್ಷಕ್ಕಾದರೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕು ಅಂತ ನನ್ನ ಒಂದು ಏನೋ ಒಂದು ಆಲೋಚನೆನೋ ಪ್ಲ್ಯಾನಿಂಗು ಏನೋ ಗೊತ್ತಿಲ್ಲ. ಯಾಕಂದರೆ ಸ್ವಲ್ಪ ಚೆನ್ನಾಗಿ ಇನ್ನೂ ಡೆಕೋರೇಷನು ಬಲೂನ್ಗಳೆಲ್ಲ ಜಾಸ್ತಿ ಇರಬೇಕು ಅಂತೇಳಿ. ನೋಡೋಣ ನೆಕ್ಸ್ಟ್ ಇಯರ್ 3rd ಇಯರ್ ಏನಾಗುತ್ತೆ ಅಂತೇಳಿ. ಎಲ್ಲಿ ಬರ್ತ್ಡೇ ಮಾಡ್ತೀವಿ ಅಂತಲೂ ಗೊತ್ತಿಲ್ಲ, ಇನ್ನು 3ನೇ ವರ್ಷ ಬರಬೇಕಷ್ಟೇ ಅಲ್ವಾ. ಸೊ ಹಾಗಾಗಿ ಫಸ್ಟ್ ಬರ್ತ್ಡೇನೂ ಅಷ್ಟೇ ಸ್ವಲ್ಪ ಜನರಿಗೆ ಹೇಳಿದ್ವಿ, ಬಟ್ ಅದು ಕೂಡ ಅಷ್ಟೇ ಏನು ಅರ್ಜೆಂಟಲ್ಲಿ ಏನೋ ಇದರಲ್ಲಿ ಆಗೋಯಿತು. ಇದು ಅಷ್ಟೇ, ಏನು ಅಂತಿಲ್ಲ, ನಮಗೆ ಹೊರಡೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ, ಅಷ್ಟು ಗಡಿಬಿಡಿಯಲ್ಲಿ ಬರ್ತ್ಡೇ ಆಗೋಗ್ಬಿಡ್ತು. ಸೊ ಇದೇ ಥರ ಏನು ಅಂತೇಳಿದರೆ ಗಡಿಬಿಡಿಯಲ್ಲಿ ಆಗೋಗ್ಬಿಡುತ್ತೆ. ಏನು ಡ್ರೆಸ್ಸಿಂಗ್ ಒಂದು ಅಷ್ಟೇ ಹಾಕ್ಕೊಂಡಿರೋದು, ತಲೆ ಬಾಚಿರೋದು ಅಷ್ಟೇ, ಏನು ಮೇಕಪ್ ಏನು ಹಾಕ್ಕೊಳ್ಳಿಕ್ಕೂ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಇಯರ್ ಆದರೂ ಸ್ವಲ್ಪ ಫ್ರೀಯಾಗಿ ಮಾಡಿಕೊಂಡು ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಏನಾಗುತ್ತಂತ ಗೊತ್ತಿಲ್ಲಪ್ಪ, ಎಲ್ಲಿ ಮಾಡಬೇಕು ಅಂತಲೂ ನೋಡಬೇಕು ನೆಕ್ಸ್ಟ್ ಇಯರು. ಸೊ ಅವಳಿಗೆ ಕೇಕ್ ತಿಂದು ಸಾಕಾಗೋಗ್ಬಿಟ್ಟಿತ್ತು ಅವಳಿಗೆ. ಸೊ ನೋಡಿ ಎಂಡಲ್ಲಿ ನಾನು ಫೋಟೋಸ್ ಹಾಕ್ತಾಯಿದ್ದೇನೆ ನೋಡಿ. ಇವ್ರದ್ದು ಅಷ್ಟೇ ಕೇಕ್ ಕೊಡೋದು ವೀಡಿಯೋ ಬಂದಿಲ್ಲ, ಅದಕ್ಕೋಸ್ಕರ ನಾನು ಲಾಸ್ಟಿಗೆ ಫೋಟೋಸನ್ನು ಶೇರ್ ಮಾಡ್ತಾಯಿದ್ದೇನೆ. ಇವರು ಅಷ್ಟೇ, ಇವರು ಕೊಟ್ಟಿರೋದು ಬಂದಿಲ್ಲ, ಕೇಕ್ ವೀಡಿಯೋ ಬಂದೇ ಇಲ್ಲ. ಸೊ ನನ್ನಲ್ಲಿ ಇರಲಿಲ್ಲ ಮೊಬೈಲ್. ನಾವು ಆದರೆ ನಮ್ಗೆ ಗೊತ್ತು ನಮ್ಗೆ ಹೆಂಗೆ ವೀಡಿಯೋ ಮಾಡಬೇಕು ಯೂಟ್ಯೂಬಿಗೆ ಅಂತ. ಸೊ ಹಾಗಾಗಿ ನಾವೆಲ್ಲ ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕಾದ್ರೆ ಕ್ಲಿಯರಾಗಿ ವೀಡಿಯೋ ಮಾಡ್ತೀವಿ. ಬೇರೆಯವ್ರ ಹತ್ರ ಕೊಟ್ಟಾಗ ಅವ್ರ ಹತ್ರ ಹೇಳಿರ್ತೀವಿ ಈ ಥರ ವೀಡಿಯೋ ಮಾಡಿ ಅಂತ, ಬಟ್ ವೀಡಿಯೋನೇ ಮಾಡಿರಲ್ಲ. ಸೊ ಹಾಗಾಗಿಬಿಟ್ಟಿದೆ. ಅದಕ್ಕೆ ನಾನು ಎಂಡಲ್ಲಿ ಯಾರು ಕೇಕ್ ವೀಡಿಯೋ ಬಂದಿಲ್ಲ ಅದು ನಾನು ಏನಂತಂದರೆ ಫೋಟೋಸನ್ನು ಎಂಡಲ್ಲಿ ನಿಮಗೆ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಸೊ ನೋಡಿ ಇಲ್ಲೆಲ್ಲ ಬ್ಲಾಸ್ಟಿಂಗ್ ಮಾಡಿರುವಂಥದ್ದೆಲ್ಲ ಬಂದೇ ಇಲ್ಲ ನೋಡಿ. ಸೊ ಆ ಥರ ಆಗೋಗ್ಬಿಟ್ಟಿದೆ. ನಿಮಗೆ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆಯೇ ತುಂಬ ಏನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿರಲಿಲ್ಲ, ಬಟ್ ನನ್ನ ಮಗಳ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇದ್ದೇನೆ. ಸೊ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್ ಫ್ರೆಂಡ್ಸ್.